ದಿನವಿಡೀ ಆದರೂ ಶುಕ್ರವಾರ ಪ್ರತಿ ರೋಡ್ನಲ್ಲಿ ಕೂಡ ನಮಾಜ್ ಆಗ್ತದೆ. ಅವರಿಗೂ ನೀವು ನಮಾಜ್ ಮಾಡಲಿಕ್ಕೆ ಸರ್ಕಾರದಲ್ಲಿ ಅಡಿಯಲ್ಲೇ ಮಾಡಲಿಕ್ಕೆ ನೀವು ಪರ್ಮಿಷನ್ ಕೊಡಬೇಕು. ಕೇವಲ ಹಿಂದೂಗಳ ಮೇಲೆ ಮಾತ್ರ ನಿಮ್ಮ ದೌರ್ಜನ್ಯ ಅಲ್ಲ. ಇವತ್ತು ಯಾವುದೋ ಭೀಮ್ ಆರ್ಮಿ ಅಂತ ಅದೊಂದೇನೋ ಪಥಸಂಚಲನ ಮಾಡುತ್ತಂತೆ. ಇಷ್ಟು ವರ್ಷ ಎಲ್ಲೋಗಿದ್ರು? ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಾಕಿದಾಗ ಎಲ್ಲೋಗಿದ್ರು ಇವರೆಲ್ಲ ಭೀಮ್ ಆರ್ಮಿ ಅವರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪಾರ್ಥಿವ ಶರೀರವನ್ನ ಮುಂಬೈಗೆ ತರಲಿಕ್ಕೆ, ದಿಲ್ಲಿಯಿಂದ ಮುಂಬೈಗೆ ತರಲಿಕ್ಕೆ 5,000 ರೂಪಾಯಿಯನ್ನ ಈ ಸರ್ಕಾರ ಕೊಡಲಿಲ್ಲ. ಅವತ್ತಿನ ದಿನಮಾನದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ಎಲ್ಲಾ ಸಮಾಜಕ್ಕೂ ಕೊಡಿ. ಅವರೇನು ಸೋದರ ಮಾವನ ಮಕ್ಕಳಲ್ಲ. ಅವರಿಗೂ ಒಂದು ಕಾನೂನು, ನಮಗೂ ಒಂದು ಕಾನೂನು ಅಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿಲ್ಲ. ಇವತ್ತು IT-BT ಕೆಲಸ ಸಚಿವರಾಗಿ ಏನೂ ಮಾಡ್ತಾ ಇಲ್ಲ. ಅದನ್ನ ಬಿಟ್ಟು ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ. ಅವನು ಇನ್ನೊಬ್ಬ ಇದ್ದಾನೆ BK ಹರಿಪ್ರಸಾದ್ ಅಂತೇಳಿ. ಅವನು ಯಾವತ್ತೂ ಕೂಡ ಪಂಚಾಯತಿಯಲ್ಲಿ ಕೂಡ ಗೆಲ್ಲಿಲ್ಲ. ಅವನು ಹೇಳ್ತಾನೆ ಈಗ ಇದು ಕೂಡ ಬಜರಂಗ ದಳ ಬ್ಯಾನ್ ಮಾಡಬೇಕು ಅಂತ. ಇವತ್ತು ಶ್ರೀರಾಮ ಸೇನೆ ವತಿಯಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿಂದ ನೇರವಾಗಿ ಬರೀ ಇಸ್ಲಾಮಿಕ್ ಅವ್ರನ್ನೇ ಬೆಳೆಸುವಂಥ ಸಂಸ್ಕೃತಿಯನ್ನು ಒಲಿಸಿಕೊಂಡು ಬಂದಿದೆ. ಅದನ್ನು ವಿರುದ್ಧವಾಗಿ ಇವತ್ತು ಹೇಗೆ ಹಿಂದೂ ಸಮಾಜಗಳಿಗೆ, RSSಗೆ, ಇನ್ನುಳಿದಂಥ ಸಂಘಟನಾಕಾರರಿಗೆ ಮೆರವಣಿಗೆ ಮಾಡಲಿಕ್ಕಾಗಿರ್ಬೋದು, ಪಥಸಂಚಲನ ಮಾಡಲಿಕ್ಕಾಗಿರ್ಬೋದು, ಈಗ ಸರ್ಕಾರದ ಅನುಮತಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಮ್ಮದೇ ಇಸ್ಲಾಮಿಕ್ ತುಷ್ಟೀಕರಣ ಪಕ್ಷದಲ್ಲಿ ದಿನವಿಡೀ ಆದರೂ ಶುಕ್ರವಾರ ಪ್ರತಿ ರೋಡ್ನಲ್ಲಿ ಕೂಡ ನಮಾಜ್ ಆಗ್ತದೆ. ನೀವು ಕೂಡ ಈ ಮುಸ್ಲಿಂ ಜನಾಂಗದವರಿಗೆ ನೀವು ಕೂಡ ಅನುಮತಿಯನ್ನು ತಗೊಂಡು ಅವರಿಗೂ ನೀವು ನಮಾಜ್ ಮಾಡಲಿಕ್ಕೆ ಸರ್ಕಾರದಲ್ಲಿ ಅಡಿಯಲ್ಲೇ ಮಾಡಲಿಕ್ಕೆ ನೀವು ಪರ್ಮಿಷನ್ ಕೊಡಬೇಕು. ಕೇವಲ ಹಿಂದೂಗಳ ಮೇಲೆ ಮಾತ್ರ ನಿಮ್ಮ ದೌರ್ಜನ್ಯ ಅಲ್ಲ, ಹಿಂದೂಗಳು ಕೂಡ ನಿಮಗೆ ವೋಟ್ ಹಾಕಿದ್ದಾರೆ, ಅದನ್ನು ನೆನ್ಪಿಟ್ಕೋಬೇಕು. ಕೇವಲ ಮುಸ್ಲಿಮ್ಸರ ವೋಟಲ್ಲಿ ಗೆದ್ದಿದ್ರೆ ನೀವು ಅವತ್ತು ಅಧಿಕಾರಕ್ಕೆ ಬರ್ತಿರಲಿಲ್ಲ. ಈ ಕರ್ನಾಟಕದ ಸಮಸ್ತ ಹಿಂದೂಗಳು ಕೂಡ ನಿಮಗೆ ವೋಟ್ ಹಾಕಿದ್ದಾರೆ. ದಯವಿಟ್ಟು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನೀವು ಇಸ್ಲಾಮಿಕ್ ತುಷ್ಟೀಕರಣವನ್ನು ಬಿಟ್ಟು ಈ ರಾಜ್ಯದ ಅಭಿವೃದ್ಧಿಗಾಗಿ ಸ್ಪಂದಿಸಬೇಕು. ಇವತ್ತು RSS ಮೇಲೆ ಪ್ರಿಯಾಂಕಾ ಖರ್ಗೆ ಅವರ ದಬ್ಬಾಳಿಕೆ ಸಾಕು. ನಿಮ್ಮ ತಂದೆಯವರು ಕೂಡ ಇದೇ ರೀತಿ ದಬ್ಬಾಳಿಕೆ ಮಾಡಕ್ಕೆ ಹೋಗಿ ಒಂದು ಬಾರಿ ಜಾಧವ್ ಅವರು ನಿಮ್ಮವ್ರನ್ನ ಸೋಲಿಸಿದ್ದು ನಮಗೆ ಗೊತ್ತಿದೆ. ನಿಮ್ಮದು ಕೂಡ ಅದೇ ಪರಿಸ್ಥಿತಿಯಾಗಿದೆ. RSSನ ಪಥಸಂಚಲನ ಆಗುತ್ತೆ, ಶ್ರೀರಾಮ ಸೇನೆಯ ಪಥಸಂಚಲನ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ರಾಜ್ಯಪಾಲರಿಗೆ ನಾವು ಯಾಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಅಂದರೆ, ಪ್ರತಿ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಕೊಟ್ಟರೆ ಅದು ಜಿಲ್ಲಾಧಿಕಾರಿಗಳ ಟೇಬಲಲ್ಲಿ ಮಾತ್ರ ಇದೆ. ಯಾಕಂದರೆ ಜಿಲ್ಲಾಧಿಕಾರಿಗಳು ಕೂಡ ರಾಜಕೀಯ ಮುಖ್ಯಮಂತ್ರಿ ಅಂಡರಲ್ಲಿ ಇರೋದ್ರಿಂದ ಯಾವುದೇ ರೀತಿಯಿಂದ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಈಗಾಗಲೇ 4-5 ಮನವಿಯನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ. ಅವರು ಹೇಳಿದಾಗೆ ಶಾಂತಿಯುತವಾಗಿ ಬಂದು ಕೊಡ್ತಾ ಇದ್ದೀವಿ. ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇದೆ ನೋಡಿ. ಸಾವಿರಾರು ಜನಗಳ ಮುಖಾಂತರ ಹೋರಾಟ ಮಾಡಿ ಮತ್ತೆ ರಾಜ್ಯಪಾಲರಿಗೆ ಕೊಡುವಂಥದ್ದು ಕೂಡ ನಾವು ಮಾಡಬೇಕಾಗತ್ತೆ. ರಾಜ್ಯಪಾಲರು ಈ ನಿಟ್ಟಿನಲ್ಲಿ ಕಠಿಣವಾಗಿ ಇವತ್ತೇನು ಎಲ್ಲ ಸಮಾಜಕ್ಕೂ ಕೊಡಿ. ಅವರೇನು ಸೋದರ ಮಾವನ ಮಕ್ಕಳಲ್ಲ. ಭಾರತ ದೇಶದಲ್ಲಿ ಇರುವವರು ಸಂವಿಧಾನ ಪಾಲನೆ ಮಾಡಿದರೆ ಅವರಿಗೂ ಒಂದು ಕಾನೂನು, ನಮಗೂ ಒಂದು ಕಾನೂನು ಅಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿಲ್ಲ. ಹಾಗಾಗಿ ಹಿಂದೂಗಳಿಗೆ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಿಲ್ಲಿಸಬೇಕು. ಸರ್ವೇ ಜನಾಂಗದ ಶಾಂತಿಯ ತೋಟ ಅಂತ ದೊಡ್ಡ ಮಾತಾಡ್ತೀರಿ ವಿಧಾನಸೌಧ ಒಳಗಡೆ, ಅದನ್ನು ಉಳಿಸ್ಕೋಬೇಕು ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಕೊಟ್ಟಿರುವಂಥದ್ದು ಇಡೀ ಜಿಲ್ಲಾ ವ್ಯಾಪ್ತಿ ಕೊಟ್ಟಿದ್ದೀವಿ. ಸರ್ಕಾರಕ್ಕೂ ಕೂಡ ರಿಜಿಸ್ಟರ್ ಪೋಸ್ಟನ್ನು ಮಾಡ್ತಾ ಇದ್ದೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ತಮಗೆ. ಏನು ಇವತ್ತು ಚಿತ್ತಾಪುರದಲ್ಲಿ RSS ಪಥಸಂಚಲನವನ್ನು ನಿಲ್ಲಿಸ್ತೀನಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಭಾರಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಬೆಂಗಳೂರಿಂದ ಡಂಗೂರ ಹೊಡ್ಕೊಂಡು ಓಡಾಡೋದೇ ಆಯಿತು ಒಂದು. ಮತ್ತು ಮುಖ್ಯವಾಗಿ ಏನಂತಂದರೆ RSSನ್ನು ನೇರವಾಗಲಿ ಇಂದಿರಾ ಗಾಂಧಿ ಆಗಲಿ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ಅವರು ಕೂಡ ಪೆರೇಡ್ಗೆ ಅವಕಾಶ ಕೊಟ್ಟಿದ್ದರು. ಗಣರಾಜ್ಯೋತ್ಸವ ಪೆರೇಡ್ ಕರೆದು ಅವ್ರಿಗೆ ಆಹ್ವಾನ ಕೊಟ್ಟು ಪೆರೇಡ್ ಕೂಡ ಆಗಿದೆ. ಅಂಥವ್ರ ಕೈಲಿ ನಿರ್ಬಂಧ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನೀವೇನು ಮಾಡ್ತೀರಿ? ಅದು ರಿಪಬ್ಲಿಕ್ ಕಲಬುರಗಿ ಆಗಿದೆ. ಕಲಬುರಗಿ ಒಂದು ರೀತಿಯಲ್ಲಿ ಹೆಂಗೆ ಅಂತಂದರೆ ಅಪ್ಪ ಮಕ್ಕಳ ಹಿಡಿತದಲ್ಲಿದೆ. ಆ ರೋಡ್ಗಳ ಅವ್ಯವಸ್ಥೆ ಏನು ನೋಡಿ, ಫಸ್ಟು ಆ ಸರ್ಕಾರದ ಅಭಿವೃದ್ಧಿ ಮಾಡಿ. ಅದನ್ನು ಬಿಟ್ಟು ಆ ಸಂಘ ಮಾಡ್ತೀನಿ, ಈ ಸಂಘ ಮಾಡ್ತೀನಿ. ಇವತ್ತು ಯಾವುದೋ ಭೀಮ್ ಆರ್ಮಿ ಅಂತ ಅದೊಂದೇನೋ ಪಥಸಂಚಲನ ಮಾಡುತ್ತಂತೆ. ಇಷ್ಟು ವರ್ಷ ಎಲ್ಲೋಗಿದ್ರು? ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಾಕಿದಾಗ ಎಲ್ಲೋಗಿದ್ರು ಇವರೆಲ್ಲ ಭೀಮ್ ಆರ್ಮಿ ಅವರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪಾರ್ಥಿವ ಶರೀರವನ್ನು ಮುಂಬೈಗೆ ತರಲಿಕ್ಕೆ, ದಿಲ್ಲಿಯಿಂದ ಮುಂಬೈಗೆ ತರಲಿಕ್ಕೆ 5,000 ರೂಪಾಯಿಯನ್ನ ಈ ಸರ್ಕಾರ ಕೊಡಲಿಲ್ಲ. ಅವತ್ತಿನ ದಿನಮಾನದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು. ಹಾಗಾಗಿ ಇವತ್ತು RSSನ್ನು ಬ್ಯಾನ್ ಮಾಡ್ತೀನಿ ಅಂತ ಹೇಳೋ ನೀವು ಎಷ್ಟು ಮಟ್ಟಿಗೆ ಸರಿ ಇದೆ ನಿಮ್ಮ ಮಾತು? ಮತ್ತು ಮುಖ್ಯವಾಗಿ ಹೇಳಬೇಕಂತಂದರೆ RSSನ್ನು 100 ವರ್ಷ ಆಗಿದೆ, ಅವತ್ತಿಂದನೇ ತಡೆಯಲಿಕ್ಕಾಗಲಿಲ್ಲ. ಇವತ್ತೇನು ತಡೀತೀರಿ ನೀವು? ಇದು ಪ್ರಿಯಾಂಕಾ ಖರ್ಗೆಯ ಒಂದು ಉದ್ದಟತನ. ಹೋದ ಸಲ ಗೆದ್ದಿದ್ದು ಅವನು ಹೆಂಡ್ತಿಗೆ ಏನೋ ಹುಷಾರಿಲ್ಲ ಅಂತೇಳಿ ಅದ್ರ ಮೇಲೆ ಗೆದ್ದು ಬಂದಂಥ ವ್ಯಕ್ತಿ ಇವತ್ತು IT-BT ಕೆಲಸ ಸಚಿವರಾಗಿ ಏನೂ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ. ದೊಡ್ಡ MNC ಕಂಪ್ನಿಗಳೆಲ್ಲ ಆಂಧ್ರ ಪ್ರದೇಶ, ತೆಲಂಗಾಣಕ್ಕೂ ಹೋಯ್ತು, ಬೇರೆ ಕಡೆಗೂ ಹೋಯ್ತು. ಈಗ ಇರೋವು ಕಿತ್ಕೊಂಡು ಹೋಗ್ತಾ ಇದ್ದಾವೆ ಇವಾಗ. ಅದನ್ನು ಮಟ್ಟು ಇನ್ನು ಮಿಕ್ಕಿದೆಲ್ಲ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ. RSS ಪಥಸಂಚಲನದಿಂದ ಇವನಿಗೇನು ಕಷ್ಟ? ಎಲ್ಲಿ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಮಾಡ್ತಾರೆ. ಸರ್ ನಿಮ್ಮ ಬೇಡಿಕೆ ಏನು ಸರ್?
ನಮ್ಮ ಬೇಡಿಕೆ ಏನು ಅಂತಂತಂದರೆ RSS ಅನ್ನು ಯಾವುದೇ ಕಾರಣಕ್ಕೂ ನಿಷೇಧ ಮಾಡುವಾಗಿಲ್ಲ. ಒಂದು. ಎರಡನೇದು, ಮುಸ್ಲಿಮರು ಕೂಡ ಎಲ್ಲಿ ಬೇಕಲ್ಲಿ ನಮಾಜ್ಗಳು ಮಾಡ್ತಾರೆ, ಎಲ್ಲಿ ಬೇಕಲ್ಲಿ ಅನೈತಿಕ ಚಟುವಟಿಕೆಗಳನ್ನ ನಡೆಸ್ತಾರೆ, ಅದೆಲ್ಲ ಬಂದಾಗಬೇಕು. ಮತ್ತು ಅವರು ಕೂಡ ಪರ್ಮಿಷನ್ ತಗೊಂಡು ಕೆಲಸ, ಅವರು ಏನು ನಮಾಜ್ ಇರ್ಬೋದು, ಇನ್ನೊಂದು ಇರ್ಬೋದು, ಅವರು ಕೂಡ ಮಾಡಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಅದನ್ನು ಬಿಟ್ಟು ಎಲ್ಲ ಸಂಘ ಸಂಸ್ಥೆಗಳನ್ನು ಒಂದೇ ಅಡಿಯಲ್ಲಿ ತೊಗೊಂಬನ್ನಿ. ಅದನ್ನು ಬಿಟ್ಟು RSSಗೊಂದು, ಶ್ರೀರಾಮ್ ಸೇನೆಗೊಂದು, ಬಜರಂಗ ದಳಕ್ಕೊಂದು, ಅವನು ಇನ್ನೊಬ್ಬ ಇದ್ದಾನೆ BK ಹರಿಪ್ರಸಾದ್ ಅಂತೇಳಿ, ಅವನು ಯಾವತ್ತೂ ಕೂಡ ಪಂಚಾಯತಿಯಲ್ಲಿ ಕೂಡ ಗೆಲ್ಲಿಲ್ಲ. ಅವನು ಹೇಳ್ತಾನೆ ಈಗ ಇದು ಕೂಡ ಬಜರಂಗ ದಳ ಬ್ಯಾನ್ ಮಾಡಬೇಕು ಅಂತ. ಮತ್ತು RSS ಹಿಂದೂ ಸಂಘಟನೆಗಳೇನಿದೆ ಇವರೆಲ್ಲರೂ ಕೂಡ ಒಂದು ಕುಡ್ತಾ ಮಾಡಿ ಗಣಪತಿ ಉತ್ಸವದಲ್ಲಿ, ಮಾರಮ್ಮನ ಉತ್ಸವದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅನ್ನೋ ಒಂದು ಹುಚ್ಚಟ ಹೇಳಿಕೆ ಕೊಟ್ಟಿದ್ದಾನೆ. ಮತ್ತು ಅವನ ಮನೆಯಿಂದ ಒಂದು ಹೆಂಗಸು ಫಾರಿನಲ್ಲಿ ಸಾಯಿತು, ಅದಕ್ಕೆ ಒಂದು ಉತ್ತರ ಕೊಡಬೇಕು ಅವರು. ಫಾರಿನಲ್ಲಿ ಹೋಗಿ ಸತ್ತಂಥದ್ದು ಯಾವ ಸಂಸ್ಕೃತಿ ಅದು? ಫಾರಿನಲ್ಲಿ ಹೇಗೆ ಸತ್ತರು? ಇದೆಲ್ಲ ಅವ್ರ ಮನೆಗಳಲ್ಲೇ ಇದೆ. ಆ ಸಂಸ್ಕೃತಿ ಇರೋದು ಕಾಂಗ್ರೆಸ್ಸಿನ ನೇತೃತ್ವದ ಕೆಲವು ಸಚಿವರುಗಳ ಮನೆಯಲ್ಲಿ, ಕೆಲವು MLAಗಳ ಮನೆಯಲ್ಲಿ ಆ ಸಂಸ್ಕೃತಿ ಇದೆ. ಅದು ಹಿಂದೂ ಸಂಘಟನೆಗಳಲ್ಲಾಗಲಿ, ಹಿಂದುತ್ವದ ಜನಾಂಗದ ಸಂಸ್ಥೆಗಳಲ್ಲಾಗಲಿ ಆ ಸಂಸ್ಕೃತಿ ಇಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಪ್ರಸ್ತುತ ರಾಜಕೀಯದಲ್ಲಿ ಏನು ನಡೀತಾ ಇದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರವಾಗಿದೆ. RSSನ ಉದ್ದೇಶಕ್ಕೂ ಅದೇ RSSನ್ನು ಮುಂದಿಟ್ಕೊಂಡು ಅದರ ಪಥಸಂಚಲನ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳಿಗೆ ಬ್ಯಾನ್ ಮಾಡಬೇಕು ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ರೂಲ್ಸನ್ನು ತಗೊಂಬಂದಿದ್ದಾರೆ. ಅದು ಬರೀ RSS ಮತ್ತು ಹಿಂದೂ ಸಂಘಟನೆಗಳು ಹಿಂದೂ ಹಬ್ಬಗಳಿಗೆ ಮಾತ್ರ ಅನ್ವಯ ಆಗ್ತಾ ಇದೆ ರಾಜ್ಯದಲ್ಲಿ. ಅದನ್ನು ಹೊರತುಪಡಿಸಿ ಅನ್ಯ ಕೋಮಿನವರು ಮಾಡ್ತಕ್ಕಂಥ, ರಸ್ತೆಯಲ್ಲಿ ಮಾಡ್ತಕ್ಕಂಥ ನಮಾಜು ಮತ್ತು ಇನ್ನೊಂದಕ್ಕೆಲ್ಲದಕ್ಕೂ ಸಾರ್ವಜನಿಕ ಸ್ಥಳಗಳಲ್ಲಿ ಅವರೇನು ಅಡ್ಡಿಪಡಿಸಿ ಸಾರ್ವಜನಿಕರಿಗೆ ಓಡಾಟ ಮಾಡೋದಕ್ಕೆ ಎಲ್ಲದಕ್ಕೂ ಅಡ್ಡಿಪಡಿಸಿ ಮಾಡ್ತಾ ಇದ್ದಾರೆ, ಅದಕ್ಕೆ ಅನ್ವಯ ಆಗೋದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಆರ್ಟಿಕಲ್ 14 ಪ್ರಕಾರ ಎಲ್ಲರಿಗೂ ಸಮಾನ ಕಾನೂನು ಅನ್ನೋದು ಉಲ್ಲೇಖ ಆಗಿದೆ. ಈ ಕಾನೂನನ್ನು ಮಾತಾಡುವಂಥ ಬೇರೆ ಬೇರೆ ಸಚಿವರು ಏನಿದ್ದಾರೆ, ಇವರು ಎಲ್ಲ ಧರ್ಮದವ್ರಿಗೂ ಅದೇ ಕಾನೂನನ್ನು ಅಪ್ಲೈ ಆಗೋ ರೀತಿಯಾಗಿ ನಡ್ಕೋಬೇಕಾಗ್ತದೆ. ಬರೀ RSSನ್ನು ಒಂದನ್ನು ಮತ್ತು ಹಿಂದೂ ಸಂಘಟನೆಗಳಿಗೆ, ಹಿಂದೂ ಹಬ್ಬಗಳಿಗೆ, ಹಿಂದೂ ಗಣಪತಿ ವಿಸರ್ಜನೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಿಯಮಾವಳಿಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಮತ್ತು ಕಟ್ಟುನಿಟ್ಟಾಗಿ ಅವ್ರಗಳ ಮೇಲೆ ಏನಾದರೂ ಇದಾದರೆ, ಉಲ್ಲಂಘನೆ ಆದರೆ ಕೇಸ್ ಮಾಡುವಂಥದ್ದು, ಇನ್ನೊಂದು ಎಲ್ಲ ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಅದೇ ನಮಾಜ್ನ ಸಾರ್ವಜನಿಕವಾಗಿ ಮಾಡುವಂಥವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮಗಳಾಗ್ತಾ ಇಲ್ಲ. ಹಾಗಾಗಿ ಈ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡೋ